2 ಕೊಯ್ಲು ಆಗಿದೆ. ಗೊನೆಗಳು ನೋಡಿ ಇನ್ನು ಎಷ್ಟಿದೆ ಇದರಲ್ಲಿ ಅಂತ ಹೇಳಿ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ. ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿದ್ದೀನಿ. ಶಿವಮೊಗ್ಗ ಗ್ರಾಮಾಂತರ ಇದು ಹೊಳಲೂರು, ಹಡೇನಹಳ್ಳಿ, ಮಡಿಕೆಚಿಲ್ಲೂರು ಪ್ರದೇಶ ಬರುತ್ತೆ. ಶಿವಮೊಗ್ಗ ಗ್ರಾಮಾಂತರ ಈ ಲೋಕಲ್ನವ್ರು ಏನು ಹೇಳ್ತಾರೆ, ನಾವೇನು ಹೇಳ್ತೀವಿ ಎಕರೆಗೆ 100 ಕ್ವಿಂಟಲ್ ಹಸಿ ಅಡಿಕೆ ಬೆಳೀರಪ್ಪ ಬರುತ್ತೆ, ಅದಕ್ಕೆ ಏನು ಬೇಕು ಅದನ್ನು ಮಾಡೋಣ ಅಂದರೆ, ನಮ್ಮ ಭಾಗದಲ್ಲಿ ಎಲ್ಲಿ ಬರುತ್ತೆ ಸರ್, ನೀವು ಸುಮ್ಮನೆ ಹೇಳ್ತೀರಾ ಅದು ಇದು ಅಂತೇಳಿ. ಹಡೇನಹಳ್ಳಿಯಲ್ಲಿ ಬಂದಿದೆ ಅಂದರೆ ನಿಮ್ಮ ಭಾಗದಲ್ಲಿ ಯಾಕೆ ಬರೋದಿಲ್ಲ? ನೋಡಿ ಎಷ್ಟು ಕೆ ಜಿ ಇದೆ ನೋಡಿ. 2 ಕೊಯ್ಲು ಆಗಿದೆ. ಗೊನೆಗಳು ನೋಡಿ ಇನ್ನು ಎಷ್ಟಿದೆ ಇದರಲ್ಲಿ ಅಂತ ಹೇಳಿ. ಪ್ರತಿಯೊಂದು ಮರನೂ ಅಬ್ಸರ್ವ್ ಮಾಡಿ ನೋಡಿ. ಝೂಮ್ ಮಾಡ್ತಾಯಿದ್ದೀನಿ, ನಾನು ದೂರದಿಂದ ಝೂಮ್ ಮಾಡ್ತಾ ಇದ್ದೇನೆ, ಅದಕ್ಕೆ ನಿಮಗೆ ಹೀಗೆ ಕಾಣ್ತಾ ಇದೆ ನೋಡಿ. ಮರಗಳು ನೋಡಿ ನೋಡಿ ನೋಡಿ, ಎಲ್ಲ ಗಿಡಗಳನ್ನು ಅಬ್ಸರ್ವ್ ಮಾಡಿ. 2 ಕೊಯ್ಲು ಆಗಿದೆ. ಈಗ ಮಾತಾಡಿಸ್ತೀನಿ, ನಾನು ರೈತರ ಜೊತೆಗೆ ಮಾತಾಡಿಸ್ತೀನಿ. ನಿಮಗೆ ಹಾಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ದೂರದಿಂದ. ರೈತರು ರೆಡಿ ಇದ್ದಾರಲ್ಲಿ, ನಮ್ಮ ತೋಟನ ತೋರಿಸಿ ಎಂಜಾಯ್ ಮಾಡ್ತಾಯಿದ್ದಾರೆ ಅವರು. ಆ ಗೊನೆ ನೋಡೋಣ, ಈ ಗೊನೆ ನೋಡೋಣ, ಹೆಂಗೆ ಬಂದು ನೋಡೋಣ, ಹಾಳೆದ್ದೋಗಿತಣ, ಇವೆಲ್ಲ ನೋಡಿ ಗೊನೆಗಳು ನೋಡಿ. ಸಾವಯವ ಕೃಷಿಗೆ ಅದರದ್ದೇ ಆದ ಶಕ್ತಿಗಳಿದೆ. ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡ್ತಾ ಫಿಲ್ ಮಾಡಬೇಕು. ಸಾಯಿಲ್ನ ಸ್ಟ್ರಕ್ಚರ್ ಚೆನ್ನಾಗಿ ಮಾಡಬೇಕು. ನೀರಿನ ನಿರ್ವಹಣೆ ಚೆನ್ನಾಗಿ ನೋಡ್ಕೋಬೇಕು. 1 ಎಕರೆ ತೋಟ ಅಂದರೆ ಇವತ್ತು ನಾವು ಹೇಳೋದು 100 ಕ್ವಿಂಟಾಲ್ ಅಂದರೆ ಇವತ್ತು 6ರಿಂದ 7 ಲಕ್ಷ ರೂಪಾಯಿ ಇನ್ಕಮ್ ಆಗುತ್ತೆ. ಹೈಯೆಸ್ಟು ಇನ್ಕಮ್ ಕೊಡೋ ತೋಟಗಳಿಗೆ ನಾವು ನೀಟಾಗಿ ಕೆಲಸ ಮಾಡಲಿಲ್ಲ ಅಂದರೆ ಎಲ್ಲಿಂದ ಎಕ್ಸ್ಪೆಕ್ಟೆಡ್ ರೇಷಿಯೋದಲ್ಲಿ ಇಳುವರಿ ಬರುತ್ತೆ? 10 ಎಕರೆ ಇದ್ದರೆ ಇವತ್ತು 60 ಲಕ್ಷ ರೂಪಾಯಿ ಇನ್ಕಮ್ ತೆಗಿಬೋದು. ಯಾವ ಸಾಫ್ಟ್ವೇರ್ ಜಾಬಲ್ಲೂ ಇಲ್ಲ. ರೈತರು ಬಡೋದು ಯಾಕೆ ಹಾಕ್ತಾರೆ? ಬಡೋರು ಆಗೋದಿಲ್ಲ. ಮಾಡಬೇಕಾದನ್ನು ತಿಳಿದು ಮಾಡಿದ್ರೆ ಡೆಫಿನೆಟ್ಲಿ ಬರುತ್ತೆ. ನಿಮ್ಮಲ್ಲಿರೋ ಸಾವಯವ ಕೃಷಿ ತಜ್ಞರೊಂದಿಗೆ ಕೂತ್ಕೊಳ್ಳಿ, ನಿಮ್ಮ ಊರುಗಳಲ್ಲಿರೋರು ಏನು ಬೇಕು ಅಂತ ತಿಳ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ನಾನು ಸಹಜವಾಗಿ ಹೇಳ್ದಂಗೆ ನಮ್ಮ ವೀಡಿಯೋಗಳಲ್ಲಿ, ಪ್ರತಿಯೊಂದು ವೀಡಿಯೋಗಳಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನಾನು ಅಥವಾ ಡಾಕ್ಟರ್ ರಮೇಶ್ ಯಾರೋ ಒಬ್ಬರು ಸಿಗ್ತೇವೆ. ಸುಮ್ಮನೆ ಅನ್ನೆಸೆಸರಿ ಫೋನ್ ಮಾಡಬೇಡಿ. ಯಾಕಂದರೆ ಪ್ರತಿದಿನ ಒಂದು 100-150 ಕಾಲ್ಸ್ ಬರ್ತಾ ಇರುತ್ತೆ. ಎಲ್ಲ ಕಾಲ್ಸಿಗೂ ಉತ್ತರ ಕೊಡೋಕೆ ಆಗ್ತಾ ಇರೋದಿಲ್ಲ. ನಿಮಗೆ ನೀಡಿದೆ, ಯಾವುದೋ ಒಂದು ಗೈಡ್ಲೈನ್ ಬೇಕು ಅಂತ ನಿಜವಾಗ್ಲೂ ಅನಿಸಿದ್ರೆ ನಮ್ಮನ್ನು ಕಾಲ್ ಮಾಡಿ. ಅಥವಾ ನಾವು ಸಿಕ್ಕಿಲ್ಲ ಅಂತೇಳಿ ನಮ್ಮ ಹತ್ರನೇ ಮಾಡಬೇಕಂತಿಲ್ಲ. ಒಳ್ಳೆ ತಜ್ಞರ ಜೊತೆ ಕೂತ್ಕೊಂಡು ಏನು ಬೇಕು, ಯಾವ ಟೈಮಲ್ಲಿ ಏನೇನು ಬೇಕು, ಕಾಂಪ್ರಮೈಸ್ ಆಗದೆ ಕೆಲಸ ಮಾಡಿ. ಡೆಫಿನೆಟ್ಲಿ ನಿಮ್ಮ ತೋಟಗಳಲ್ಲೂ ನೀವು ಇದೇ ಥರ ಬೆಳಿಬೋದು. ಶಿವಮೊಗ್ಗ ಭಾಗದ ಜನರಲ್ಲಿ ಸ್ವಲ್ಪ ತಪ್ಪು ಕಲ್ಪನೆಗಳಿದೆ, ಬರೋಲ್ಲ ಅನ್ನೋದು. ಯಾವ ಭಾಗ ಈ ಭಾಗ ಅಂತಲ್ಲ, ಮಣ್ಣು ಚೆನ್ನಾಗಿ ಮಾಡಿದ್ರೆ ಎಲ್ಲ ಭಾಗದಲ್ಲೂ ಚೆನ್ನಾಗಿ ಬರುತ್ತೆ. ಒಂದು ಪ್ರಯತ್ನ ಇರಲಿ, 2ರಿಂದ 3 ವರ್ಷದ ಸತತ ಪ್ರಯತ್ನ ಇರಲಿ. ಕೆಮಿಕಲ್ ಫಾರ್ಮಿಂಗಿಂದ ಹೊರಗೆ ಬನ್ನಿ. ಡೆಫಿನೆಟಾಗಿ ನಿಮ್ಮಲ್ಲೂ ಈ ಥರ ಬಂದೇ ಬರುತ್ತೆ.